ಇಂಡಿಗೋ ವಿಮಾನಗಳಲ್ಲಿ ಉಂಟಾಗಿರುವಂತಹ ಏರುಪೇರು ಅಥವಾ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಉಂಟಾಗಿರುವಂತಹ ಏರುಪೇರು ಇಡೀ ದೇಶದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಬಹುಶಃ ಇತಿಹಾಸದಲ್ಲೆಲ್ಲೂ ಕೂಡ ಈ ರೀತಿಯಾದಂಥ ಪ್ರಯಾಣಿಕರ ಪರದಾಟ ನಾವು ಕಂಡಿಲ್ಲ ಅಂತ ಕಾಣಿಸುತ್ತೆ. ಒಂದು ರೀತಿ ಅಲ್ಲೋಲ ಕಲ್ಲೋಲ. ಆಮೇಲೆ ಏರ್ಪೋರ್ಟ್ಗಳು ಒಂದು ರೀತಿ ಬಸ್ ಹಾಗೆ ರೈಲ್ವೆ ನಿಲ್ದಾಣದ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಆ ರೀತಿಯಾದಂಥ ಜನಜಂಗುಳಿ, ಗಲಾಟೆ ಮಾಡೋದು, ಅಲ್ಲೇ ಗೋಳಾಡೋದು, ಕೂಗಾಡೋದು, ಪ್ರತಿಭಟಿಸೋದು, ಪ್ರಯಾಣಿಕರು, ವೃದ್ಧರ, ಆಮೇಲೆ ಆ ಮಕ್ಕಳ ಪಾಡಂತೂ ಹೇಳತ್ತೀರದಂತಾಗಿ ಹೋಗಿದೆ. ಸೊ ಏರ್ಪೋರ್ಟ್ ನಲ್ಲಿ ಅದು ಯಾವ ಪರಿ ಅವ್ಯವಸ್ಥೆ ಉಂಟಾಗ್ತಾ ಇದೆ, ಪ್ಯಾಸೆಂಜರ್ಗಳು ಅನುಭವಿಸ್ತಾ ಇರುವಂತ ನರಕ ಯಾತನೆ ಎಂತದ್ದು, ಏನ್ ಕಾರಣ ಹಾಗಾದ್ರೆ ಇಂಥ ಸಮಸ್ಯೆಗೆ, ಬನ್ನಿ ನೋಡೋಣ. ಇಂಡಿಗೋ ವಿಮಾನದ ರದ್ದಿನಿಂದಾಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನ ಪ್ರಯಾಣಿಕರು ಪಡ್ತಾ ಇದ್ದಾರೆ. Very difficult for the baby also. He was crying a lot yesterday night. We had no food, no nothing. ಸಾಕು, ಇಂಡಿಗೋಗೆ ಎಷ್ಟಿದೆ ಅಂತ ಗೊತ್ತಾಯ್ತು. ವೆಲ್ಲು ನಂಬರ್ 1 ಅಲ್ಲ, ನಂಬರ್ 0 ಇದೆ ಇದು. ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಲೈಫ್ನ ಒಂದು ಪ್ರೆಷಿಯಸ್ ಮೊಮೆಂಟ್ ಇದು. ಕ್ಯಾನ್ ಯು ಗಿವ್ ಮಿ ಮೈ ಮೊಮೆಂಟ್ ಬ್ಯಾಕ್? ದೇಶಾದ್ಯಂತ 600 ಇಂಡಿಗೋ ವಿಮಾನಗಳ ಹಾರಾಟ ರದ್ದು. ಮದುವೆಗಳು ರದ್ದು, ಚಿಕಿತ್ಸೆಗೆ ತೊಡಕು, ಅಸ್ಥಿ ವಿಸರ್ಜನೆಗೂ ಅಡ್ಡಿ. I need a resolution. I'm not moving anywhere. Call someone senior. ಏರ್ಪೋರ್ಟ್ಗಳಲ್ಲಿ ನರಕ ದರ್ಶನ, ರೊಚ್ಚಿಗೆದ್ದ ಪ್ರಯಾಣಿಕರು. ಪ್ರತಿನಿತ್ಯ ಇಂಡಿಗೋ ಏರ್ಲೈನ್ಸ್ನ 2300ಕ್ಕೂ ಹೆಚ್ಚು ವಿಮಾನಗಳು ಹಾರಾಟ ನಡೆಸುತ್ತವೆ. ಪ್ರಯಾಣಿಕರ ಮೆಚ್ಚುಗೆ ಗಳಿಸಿದ್ದ ಇಂಡಿಗೋ ಇದೀಗ ಅದೇ ಪ್ರಯಾಣಿಕರಿಂದ ಹಿಡಿಶಾಪ ಹಾಕಿಸಿಕೊಳ್ತಿದೆ. ಯಾಕಂದ್ರೆ ಕಳೆದ 4 ದಿನಗಳಿಂದ ಇಂಡಿಗೋ ಸಂಸ್ಥೆಯಿಂದ ಕೋಲಾಹಲ ಸೃಷ್ಟಿಯಾಗಿದೆ. ನಿತ್ಯ 500ರಿಂದ 600 ಫ್ಲೈಟ್ ರದ್ದಾಗ್ತಿದ್ದು ಪ್ರಯಾಣಿಕರು ನಲುಗಿ ಹೋಗ್ತಿದ್ದಾರೆ. ಅಧ್ವಾನ 1 ಸ್ಯಾನಿಟರಿ ಪ್ಯಾಡ್ಗಾಗಿ ತಂದೆ ಪರದಾಟ. ಇಂತಹ ಪರಿಸ್ಥಿತಿ ಅದ್ಯಾವ ತಂದೆಗೋ ಬರಬಾರ್ದು. ಈತ ಏರ್ಪೋರ್ಟ್ನಲ್ಲಿ ನನ್ನ ಮಗಳಿಗೆ ಬ್ಲೀಡಿಂಗ್ ಆಗ್ತಿದೆ, ತಂಗಿ ಸ್ಯಾನಿಟರಿ ಪ್ಯಾಡ್ ಕೊಡಿ ಅಂತ ಬೇಡಿಕೊಳ್ತಿದ್ದಾರೆ. ಅಧ್ವಾನ 2 1 ತಿಂಗಳ ಕಂದಮ್ಮನ ಜೊತೆ ಬಾಣಂತಿಗೆ ನರಕ ದರ್ಶನ. ಈಕೆಗೆ ತಿಂಗಳ ಹಿಂದಷ್ಟೇ ಹೆರಿಗೆ ಆಗಿದೆ. 1 ತಿಂಗಳ ಮಗು, 3 ವರ್ಷದ ಮತ್ತೊಂದು ಮಗು ಎತ್ಕೊಂಡು ತಮ್ಮನ ಮದುವೆಗಾಗಿ ಬೆಂಗಳೂರಿನಿಂದ ಪಾಟ್ನಾಗೆ ಹೊರಟಿದ್ರು. ಆದರೆ ವಿಮಾನ ದಿಢೀರ್ ರದ್ದಾಗಿದ್ದು 24 ಗಂಟೆಯಿಂದ ಏರ್ಪೋರ್ಟ್ನಲ್ಲೇ ಪರದಾಡ್ತಾ ಆಗಿದ್ರು. ಮಗುವಿನ ಊಟ, ಔಷಧಿಗಳೆಲ್ಲ ಲಗೇಜ್ ಬ್ಯಾಗ್ನಲ್ಲಿವೆ. ಆದರೆ ಲಗೇಜ್ ಬ್ಯಾಗ್ ಕೊಡೋದಕ್ಕೂ ಇಂಡಿಗೋ ಸಿಬ್ಬಂದಿ ಸತಾಯಿಸಿದ್ರು. Very difficult for the baby also. He was crying a lot yesterday night. We had no food, no nothing. How I managed, I only know. At I think 4 o'clock in the morning, they said the bag will be there. The baby's every item was in the bag only. You see how it is difficult for both, you know. My medicines. I've just had cesarean. ಅಧ್ವಾನ 3 ಮಗನ ನಾಮಕರಣಕ್ಕೂ ಹೋಗಲಾಗದೆ ತಂದೆ ತೊಳಲಾಟ. ಜೈಪುರದ ಈತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ನಾಳೆ ಜೈಪುರದಲ್ಲಿ ಮಗನ ನಾಮಕರಣ ಆಗಿದ್ದು ಕುಟುಂಬ ಸಮೇತ ಹೋಗಲು ಟಿಕೆಟ್ ಬುಕ್ ಮಾಡಿದ್ದ. ಆದರೆ ವಿಮಾನ ದಿಢೀರ್ ರದ್ದಾಗಿ ಬೆಳಗ್ಗೆಯಿಂದ ಏರ್ಪೋರ್ಟ್ನಲ್ಲೇ ವಿಲವಿಲ ಅಂತಿದ್ರು. ಅಧ್ವಾನ 4 ತಾಯಿನ ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಿದ್ದ ಮಗನಿಗೆ ಶಾಕ್. ಸಂಧಿ ನೋವಿನಿಂದ ಬಳಲುತ್ತಿರೋ ತನ್ನ ತಾಯಿಯನ್ನ ಅಹಮದಾಬಾದ್ನಲ್ಲಿ ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಿದ್ದ ಈತನಿಗೂ ಇಂಡಿಗೋ ಶಾಕ್ ಕೊಟ್ಟಿದೆ. ಅಧ್ವಾನ 5 ನಡು ನೀರಲ್ಲಿ ಅಯ್ಯಪ್ಪನ ಭಕ್ತರ ಕೈಬಿಟ್ಟ ಇಂಡಿಗೋ. ಇವರೆಲ್ಲ ಶಬರಿಮಲೆಗೆ ಹೋಗಲು ಹೈದರಾಬಾದ್ನಿಂದ ಇಂಡಿಗೋ ಫ್ಲೈಟ್ ಹತ್ತಿದ್ರು. ಆದರೆ ವಿಮಾನ ರದ್ದಾಗ್ತಾ ಇದ್ದಂತೆ ಎಲ್ಲರನ್ನೂ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇಳಿಸಿ ಇಂಡಿಗೋ ಕೈ ತೊಳೆದುಕೊಂಡಿದೆ. ಅಧ್ವಾನ 6 ತಂದೆಯ ಅಸ್ಥಿ ವಿಸರ್ಜನೆಗೂ ಸಿಗದ ಫ್ಲೈಟ್. ವಿಪರ್ಯಾಸ ನೋಡಿ, ಸತ್ತವರ ಅಸ್ಥಿ ವಿಸರ್ಜನೆಗೂ ನೆಮ್ಮದಿ ಇಲ್ಲದಾಗಿದೆ. ಈ ಕುಟುಂಬ ಹರಿದ್ವಾರದಲ್ಲಿ ತಂದೆಯ ಅಸ್ಥಿ ವಿಸರ್ಜನೆಗೆ ಇಂಡಿಗೋ ಫ್ಲೈಟ್ ಬುಕ್ ಮಾಡಿತ್ತು. ಆದ್ರೆ ದಿಢೀರ್ ಫ್ಲೈಟ್ ರದ್ದಾಗಿದ್ದು ಈಗ ಏರ್ಪೋರ್ಟ್ನಲ್ಲೇ ಪರದಾಡ್ತಾ ಇದೆ. ಫ್ರೆಂಡ್ ಅವ್ರದ್ದು ಅಸ್ಥಿ ಇದು ಮಾಡೋಕ್ಕೆ ಹರಿದ್ವಾರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರಿನಿಂದ ಡೆಲ್ಲಿಗೆ ಬುಕ್ ಮಾಡಿದ್ದೀನಿ ಫ್ಲೈಟ್ ಟಿಕೆಟ್. ಆ್ಯಂಡ್ 3 ಜನಕ್ಕೆ ಬುಕ್ ಮಾಡಿದ್ದೀನಿ. ಇನ್ನೊಬ್ಬ ಮಗ ಬೇರೆ ಇದ್ದಾನೆ, ಮಗಗೂ ಬುಕ್ ಮಾಡಿದ್ದೀನಿ. ಟೋಟಲ್ 4 ಜನ.
ಸೊ ಡೆಲ್ಲಿಲಿಂದ ಒಂದೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಆ್ಯಂಡ್ ಒಂದು ನೋಟಿಫೈ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಅದ್ವಾನ 7 ಟೇಕ್ ಆಫ್ ಆಗದ ವಿಮಾನ ಆನ್ಲೈನ್ನಲ್ಲೇ ಆರತಕ್ಷತೆ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಮೇಧಾ ಕುಟುಂಬ ಆರತಕ್ಷತೆ ಏರ್ಪಡಿಸಿತ್ತು. ವಧುವರರು ಹುಬ್ಬಳ್ಳಿಗೆ ಬರೋದಕ್ಕೆ ಭುವನೇಶ್ವರದಿಂದ ಇಂಡಿಗೋ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನ ಟೇಕ್ ಆಫ್ ಆಗದೆ ಮದುಮಕ್ಕಳು ಬರಲಿಲ್ಲ. ಕೊನೆಗೆ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆಸಬೇಕಾಯಿತು. ಹೀಗೆ ದೇಶದಾದ್ಯಂತ ಇಂಡಿಗೋ ನಂಬಿ ಬಂದ ಲಕ್ಷಾಂತರ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ರು. ವಿಮಾನ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳಿಗಿಂತ ಅಧ್ವಾನ ಆಗ್ತಾ ಇದ್ದಂತೆ ಎಚ್ಚೆತ್ತ ಡಿಜಿಸಿಎ ನವೆಂಬರ್ 1ರಿಂದ ಜಾರಿಗೆ ತಂದಿದ್ದ ವೀಕ್ ಆಫ್ ರೂಲ್ಸ್ನ ಹಿಂಪಡೆದುಕೊಂಡಿದೆ. ಇಂದು ಮಧ್ಯರಾತ್ರಿ 12 ಗಂಟೆಯವರೆಗೂ ಇಂಡಿಗೋ ಎಲ್ಲ ವಿಮಾನಗಳ ಹಾರಾಟವನ್ನ ರದ್ದು ಮಾಡಿದೆ. ಅಲ್ಲದೆ ಪ್ರಯಾಣಿಕರ ಕ್ಷಮೆ ಯಾಚಿಸಿದೆ. ನವದೆಹಲಿಯಿಂದ ಮಹೇಶ್ ಜೊತೆ ಹರೀಶ್ ಮತ್ತು ನವೀನ್, TV9 ದೇವನಹಳ್ಳಿ.